ಮಕರ ರಾಶಿಯ ವಿವಾಹಿತ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ತಾಯಿ, ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಒಂದು ಬಹಳ ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ, ಇನ್ನೇನು ಬಂದೇ ಬಿಡುತ್ತೆ ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ. ಸೊ ಭೀಮನ ಅಮಾವಾಸ್ಯೆ ಅಂದ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಯಾವುದೇ ರಾಶಿಯವರು ಏನೇ ಬೇಕಾರಾಗಿರ್ಲಿ ಯಜಮಾನರ ಪಾದ ಪೂಜೆ ಮಾಡೋದು, ಯಜಮಾನರಿಗೆ ಪೂಜೆ ಮಾಡ್ತೀರಾ, ಆಗಲಿ ಒಳ್ಳೇದು. ಆದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲೋ ಗೊತ್ತಿಲ್ಲ, ಇನ್ನೊಂದು ವಿಚಾರ ಹೇಳ್ತೇನೆ. ಆ ಯಜಮಾನರ ಪಾದ ಪೂಜೆ ಮಾಡುವ ಮುನ್ನ ಇನ್ನೊಂದು ಪೂಜೆಯನ್ನು ನೀವು ಮಾಡಲೇಬೇಕು. ಅದು ಕಡ್ಡಾಯವಾಗಿ ಮಾಡಬೇಕು. ಅದರ ನಂತರ ಪದಿಯ ಪಾದ ಪೂಜೆ ಆದಿಗಳನ್ನು ಮಾಡಬೇಕು ನೀವು. ಯಾವುದಪ್ಪ ಅದು ಅಂತಂದ್ರೆ ಜ್ಯೋತಿರ್ಭೀಮೇಶ್ವರ ವ್ರತ. ತುಂಬ ಸುಲಭವಾದ ಪೂಜೆ, ಅತ್ಯಂತ ಸುಲಭವಾಗಿ ಅತ್ಯಂತ ಕಡಿಮೆ ಐಟಮ್ಸ್ ಬೇಕಾಗ್ತದೆ. ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡೋದು ಬಹಳ ಮುಖ್ಯ. ಆ ಸಂಪೂರ್ಣ ಪೂಜಾ ವಿಚಾರಗಳನ್ನು ಎಷ್ಟು ಗಂಟೆಗೆ ಶುರು ಮಾಡಬೇಕು, ಏನೇನು ಮಾಡಬೇಕು, ಏನು ದ್ರವ್ಯಗಳು ಎಲ್ಲದೂ ಸಹ ವಿವರವಾಗಿ ತಿಳಿಸಿದ್ದೇನೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿದ್ದೀನಿ, ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ. ಅವತ್ತಿನ ದಿವಸ ಅದರಲ್ಲಿ ಆ ವಿಡಿಯೋದಲ್ಲಿ ಹೇಳಿರುವಂತೆ ಪೂಜೆ ಮಾಡ್ಕೊಂಡು ಆ ಕಥೆಯನ್ನು ಓದ್ಬಿಟ್ಟಿದ್ದೀನಿ, ಅದನ್ನು ಸಹ ಕೇಳಿಸ್ಕೊಳ್ಳಿ. ತುಂಬ ಸುಲಭ ಆಯ್ತಲ್ವಾ? ಸೊ ತುಂಬ ಅನುಕೂಲ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದೇನೆ. ಇದ್ರ ಜೊತೆಗೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಮಕರ ರಾಶಿಗೆ ವಿವಾಹಿತ ಸ್ತ್ರೀಯರಿಗೋಸ್ಕರ ಒಂದು ಸ್ಪೆಷಲ್ ಆ್ಯಡ್ ಆನ್ ಒಂದು ಸೇರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಈ ವಿಡಿಯೋನ. ಯಾಕೆ ಅಂತಂದರೆ, ಈ ಭೀಮನ ಅಮಾವಾಸ್ಯೆಗೆ ಈ ವಿಶೇಷ ಪೂಜೆ ಜೊತೆಗೆ ನೀವೊಂದು ಚಿಕ್ಕದಿನ್ನೊಂದು ಸರಳ ಪರಿಹಾರ ಮಾಡಿಕೊಂಡ್ರೆ, ಪೂಜೆ ಸೇರಿಸ್ಬಿಟ್ಟು ಮಾಡಿದ್ರೆ ನಿಮ್ಮ ಹಾಗೂ ನಿಮ್ಮ ಯಜಮಾನರ ನಡುವೆ ಜಗಳ ಮನಸ್ತಾಪಗಳಿದ್ರೆ ಅದು ಪರಿಹಾರ ಆಗುತ್ತೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ಇದನ್ನು ಮಾಡೋದ್ರಿಂದ ನಿಮ್ಮ ಯಜಮಾನರಿಗೆ ದೀರ್ಘವಾದ ಆಯಸ್ಸು, ಅವರಿಗೆ ಒಳ್ಳೆಯ ಆರೋಗ್ಯ, ನಿಮ್ಮ ಒಂದು ಮಾಂಗಲ್ಯ ವೃದ್ಧಿ ಆಗುತ್ತೆ, ಸೌಮಾಂಗಲ್ಯಾಭಿವೃದ್ಧಿ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಇದನ್ನು ಮಾಡಿ. ಪ್ರತಿಯೊಬ್ಬ ಮಕರ ರಾಶಿಯ ವಿವಾಹಿತ ಸ್ತ್ರೀಯರು ಈ ಸಿಂಪಲ್ ಪರಿಹಾರವನ್ನು ಮಾಡಿ, ಆಯ್ತಲ್ವಾ? ಇದಕ್ಕೇನಿಲ್ಲ, ನಿಮ್ಗೆ ಆ ಪೂಜೆ ಇದೆ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವಂಥದ್ದು. ಎಲ್ಲ ಐಟಮ್ಸ್ಗಳೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ 6:45 ಶುರು ಮಾಡಬೇಕು. 6:45 ನಂತರ ಶುರು ಮಾಡಬೇಕು. ಒಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಅಲ್ಲೊಂದು ಒಂದು ಚಿತ್ರವನ್ನ, ಒಂದು ಹೂವಿನ ಚಿತ್ರ, ಒಂದು 5 ದಳಗಳಿರುವ ಹೂವಿನ ಚಿತ್ರ, 5 ಬಣ್ಣದ ರಂಗೋಲಿಗಳನ್ನು ತುಂಬಬೇಕು. ಅದರಲ್ಲಿ ಒಂದೊಂದು ದಳದಲ್ಲಿ ಒಂದೊಂದು ಬಣ್ಣ ತುಂಬಿದ್ರೂ ಆಗುತ್ತೆ. ಅದರ ಮೇಲೆ ಒಂದು ಮಣೆ ಇಟ್ಟು, ಅದರ ಮೇಲೆ ಅಕ್ಕಿ ಹಾಕಿ, ಅದರ ಮೇಲೆ ಒಂದು ದೀಪಸ್ತಂಭ ಇಟ್ಟು, ತುಪ್ಪದ ದೀಪವನ್ನು ಹಚ್ಚಿ, ಆ ದೀಪಕ್ಕೆ ಹೂವು ಇತ್ಯಾದಿ ಎಲ್ಲ ಅಲಂಕಾರ ಮಾಡಿ ಆ ದೀಪಕ್ಕೆ ಪೂಜೆ ಮಾಡೋದು. ಉಮಾ ಭೀಮೇಶ್ವರಾಯ ನಮಃ, ಉಮಾ ಭೀಮೇಶ್ವರಾಯ ನಮಃ ಅಂತ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಅದರಲ್ಲಿ ನಾನು ಶಿವಾಷ್ಟೋತ್ರ ಹೇಳಿ ಬಿಲ್ಪತ್ರೆಯಿಂದ ಪೂಜೆ ಮಾಡಿ ಎನ್ನುವಂಥ ವಿಚಾರ ತಿಳಿಸಿದ್ದೇನೆ. ಅದೇ ಸಂದರ್ಭ, ಅದರ ಮುಂದೆ 2 ಪಾತ್ರೆಯಲ್ಲಿ ಎರಡು ಧಾನ್ಯಗಳನ್ನು ಹಾಕೋಬೇಕು. ಒಂದು ಪಾತ್ರೆಯ ತುಂಬ ಭತ್ತ ಹಾಕ್ಕೋಬೇಕು ಮಕರ ರಾಶಿಯವರು. ಮಕರ ರಾಶಿ ವಿವಾಹಿತ ಸ್ತ್ರೀಯರು ಆ ದೀಪದ ಗಮನದ ಮುಂದೆ ಒಂದು ಪಾತ್ರೆಯ ತುಂಬ ಭತ್ತ ಹಾಕ್ಕೊಳ್ಳಿ, ಇನ್ನೊಂದು ಪಾತ್ರೆಯ ತುಂಬ ಗೋಧಿಯನ್ನು ಹಾಕ್ಕೊಳ್ಳಿ. ಆಯ್ತಾ? ಒಂದರಲ್ಲಿ ಭತ್ತ, ಇನ್ನೊಂದರಲ್ಲಿ ಗೋಧಿ, ಅಷ್ಟೇ. ಅದ್ರ ಮೇಲೆ ವಿಳಿದೆಲೆ ಅಡಿಕೆ ಇಟ್ಕೊಂಡ್ರಾಯ್ತು. ಈ ಬಿಲ್ಪತ್ರೆಯಲ್ಲಿ ಏನು ಶಿವನಿಗೆ ಅಷ್ಟೋತ್ರ ಪೂಜೆಯನ್ನು ಮಾಡ್ತಿರಲ್ಲ, ನಂತರ ಇನ್ನೊಂದು ಸ್ವಲ್ಪ ಬಿಲ್ಪತ್ರೆ ತಗೊಂಡು ಚಂದ್ರಗ್ರಹದ ಅಷ್ಟೋತ್ರವನ್ನು ಹೇಳಿ ನೀವು ಭತ್ತದ ಮೇಲೆ ಅಷ್ಟೋತ್ರ ಪೂಜೆ ಮಾಡಬಹುದು. ಇಲ್ಲ ಬಿಲ್ಪತ್ರೆ ಶಾರ್ಟೇಜ್ ಇತ್ತು, ಮುಗಿದೋಯ್ತು, ಅಲ್ಲೇ ಈಶ್ವರನಿಗೆ ಎಲ್ಲ ದೀಪಕ್ಕೆ ಹಾಕ್ಬಿಟ್ಟೆ ಅಂತಂದ್ರೆ ಬಿಳಿಯ ಬಣ್ಣದ ಹೂವಿನಲ್ಲಿ ಚಂದ್ರಗ್ರಹದ ಅಷ್ಟೋತ್ರವನ್ನು ಹೇಳಿ ಭತ್ತಕ್ಕೆ ಅರ್ಚನೆ, ಹಾಗೂ ಕೆಂಪು ಬಣ್ಣದ ಹೂಗಳಿಂದ ರವಿಗ್ರಹದ ಅಷ್ಟೋತ್ರವನ್ನು ಹೇಳಿ ಗೋಧಿ ಧಾನ್ಯಕ್ಕೆ ಅರ್ಚನೆ. ತುಂಬಾ ಸಿಂಪಲ್. ನಾನು ಹೇಳ್ತಾರೆ, ಆ ಜ್ಯೋತಿರ್ಭೀಮೇಶ್ವರದ ನಂತರ ಈಶ್ವರನಿಗೆ ಅಷ್ಟೋತ್ರ ಮಾಡಿದ ನಂತರ ಆ ಒಂದು ದೀಪದ ಮುಂದೆ ಇರುವ ಒಂದು ಪಾತ್ರೆಯ ಭತ್ತಕ್ಕೆ ಬಿಳಿಯ ಹೂವು ಅಥವಾ ಬಿಲ್ಪತ್ರೆಯಲ್ಲಿ ಚಂದ್ರಗ್ರಹದ ಅಷ್ಟೋತ್ರವನ್ನು ಹೇಳಿ ಪೂಜೆ, ಗೋಧಿಗೆ ಕೆಂಪು ಹೂಗಳಲ್ಲಿ ರವಿಗ್ರಹದ ಸೂರ್ಯನ ಅಷ್ಟೋತ್ರವನ್ನು ಹೇಳಿ ಪೂಜೆ, ಅಷ್ಟೇ. ಚಂದ್ರಾಷ್ಟೋತ್ರ, ರವಿ ಅಷ್ಟೋತ್ರ 2 ಎಕ್ಸ್ಟ್ರಾ ಸೇರಿಸ್ಕೊಂಬಿಟ್ರೆ ಸಾಕು. ಹಾಗೂ ಕಡುಬು ನೈವೇದ್ಯ ಮಾಡಬೇಕು ಅಂತ ಹೇಳಿದ್ದೀನಿ. 150 ಕಡುಬು ಬೇಕಾಗತ್ತೆ ನಿಮಗೆ. ಅದರಲ್ಲಿ ಒಂದು 108 ಕಡುಬನ್ನು ದಾನ ಮಾಡಬೇಕು ಅಂತ ಇದೆ. ಸೊ ಅದರಿಂದ ಆ ಫಸ್ಟ್ ಜ್ಯೋತಿರ್ಭೀಮೇಶ್ವರ ವ್ರತ ಸುಲಭವಾದ ಪೂಜೆ, ಅದರ ನಂತರ ಆ ಕಥಾ ಶ್ರವಣ ಇತ್ಯಾದಿಗಳೆಲ್ಲ ಹೇಳ್ಬಿಟ್ಟಿದ್ದೀನಿ, ವಿಡಿಯೋದಲ್ಲಿ ಹೇಳ್ದಂಗೆ ನೋಡ್ಕೊಂಡ್ರಾಯ್ತು. ಅದು ಮುಗಿದ ನಂತರ ಪತಿಯ ಪಾದ ಪೂಜೆ. ಆ ಪತಿಯ ಪಾದ ಪೂಜೆ ಎಲ್ಲ ಮುಗಿದ ನಂತರ ಕಂಕಣ ಧಾರಣೆ ಎಲ್ಲ ಆದ ನಂತರ ನೀವು ಈ ಕಡುಬುಗಳನ್ನು ದಾನ ಮಾಡಬೇಕು. ಆ ಕಡುಬುಗಳನ್ನು ದಾನ ಮಾಡಬೇಕು. ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಏನು ಹೋಗ್ತೀರಿ, ಹಾಗೆ ಈ ಭತ್ತ ಹಾಗೂ ಗೋಧಿಯನ್ನು ಅಲ್ಲೇ ದಾನ ಮಾಡಿಬಿಟ್ಟು ಮನೆಗೆ ಬಂದರೆ ಆಯ್ತು. ಸಿಂಪಲ್. ಇಷ್ಟು ಮಾಡಿಕೊಂಡ್ರೆ ಸಾಕು. ನೀವು ಇದನ್ನು ಇದು ಯಾವುದನ್ನೂ ಮಾಡ್ಲಿಕ್ಕೆ ಆಗಲ್ಲ, ಅವತ್ತಿನ ದಿವಸ ಬೇರೆ ಬೇರೆ ಏನೇನೋ ಕಾರಣಗಳಿದಾವೆ, ಮಾಡೋಕ್ಕಾಗ್ತಾ ಇಲ್ಲ ಅಂದರೂ ಸಹ ಒಂದು ವಿಶೇಷ ಪರಿಹಾರವನ್ನು ಹೇಳ್ತೇನೆ ಇವಾಗ.
ಇಲ್ಲ ಇದನ್ನೆಲ್ಲ ಮಾಡ್ತೀವಿ, ಇದ್ರ ಜೊತೆಗೆ ಇನ್ನೂ ಒಂದು ವಿಶೇಷ ಪರಿಹಾರ ಹೇಳಿ ಅಂದ್ರೂ ಹೇಳ್ತೇನೆ. ಯಾಕೆಂತಂದ್ರೆ ಹೋಮ ಹವನ ಯಜ್ಞ ಯಾಗಾದಿಗಳಿಗೆ ವಿಶೇಷ ಪವರ್. ಭೀಮನ ಅಮಾವಾಸ್ಯೆ ದಿವಸ ಮಾಡುವಂಥ ಹೋಮ ಹವನಗಳು ನಿಮಗೆಲ್ಲ ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರು ಬಾಧೆ ಎಲ್ಲ ಪರಿಹಾರ ಮಾಡಿಕೊಟ್ಟು, ಅವಿವಾಹಿತರಿಗೆ ವಿವಾಹ ಸಿದ್ಧಿ, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ, ಎಲ್ಲ ಶನಿಪೀಡೆಗಳು ಪರಿಹಾರ ಮಾಡಲಿಕ್ಕೆ ಎಲ್ಲ ಪವರ್ಫುಲ್ ಆದ ದಿವಸ ಅವತ್ತು. ಸೊ ಅದಕ್ಕೂ ವಿಶೇಷವಾದ ಪರಿಹಾರವನ್ನು ಮಾಡಿ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೀವಿ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋಕ್ಕೆ. ಗಂಡ ಒಂದು ಹೆಂಡತಿ ಒಂದು ಎಲ್ಲರೂ ದಾನ ಮಾಡ್ಕೊಳ್ಬಹುದು ಒಳ್ಳೆಯದಾಗಲಿ ಅಂತ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಪತಿ ಸಂಜೀವಿನಿ ಜ್ಯೋತಿರ್ಭೀಮೇಶ್ವರ ವ್ರತಾದಿಗಳನ್ನ ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡ್ಲಿಕ್ಕೆ ಆಗದೇ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ. ಸೊ ಆದ್ದರಿಂದ ಆವತ್ತಿನ ದಿವಸ ನಾನು ಆಗಲೇ ಹೇಳಿದಂತೆ ನಿಮಗೆ ಬಹಳ ಪರ್ವಕಾಲ ಅದು. ಆಷಾಢ ಮಾಸದ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವಕಾಲ. ಆ ಪರ್ವಕಾಲದಂದು ನೀವು ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ಭೀಮೇಶ್ವರ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ, ನಾನು ಇಲ್ಲಿ ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೋ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ. ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ, ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತೇಳಿ ಭೀಮನ ಅಮಾವಾಸ್ಯೆಗ ಆ ಪರ್ವದಿನದಂದು ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮ, ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ, ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ, ನಿಮ್ಮ ಆರೋಗ್ಯ ಬಾಧೆಗಳು, ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು, ಯಾರದೇ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಿ ಇಲ್ಲಿ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ, ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ಮದು, ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ. ಪಂಚೋಪರತ್ನಗಳ 5 ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು. ಇದರಲ್ಲಿ 5 ರತ್ನಗಳು ಯಾವ್ದ್ಯಾವುದು ಅಂದರೆ, ಒಂದು ಜ್ವಾಲಾಮುಖಿ ರತ್ನ, ಇನ್ನೊಂದು ವ್ಯಾಘ್ರನೇತ್ರ ರತ್ನ, ಇನ್ನೊಂದು ಚೈತನ್ಯ ರತ್ನ, ಇನ್ನೊಂದು ವಿರೋಪ್ಯ ರತ್ನ, ಇನ್ನೊಂದು ಪ್ರೌಢಿ ರತ್ನ. 5 ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಬ್ರಾಸ್ಲೆಟ್ ಅಲ್ಲಿ ಪೋಣಿಸಲಾಗಿದೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು. ನಿಮ್ಮ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ, ಅದು ಇರ್ತದೆ, ಬಟ್ ಜಾಸ್ತಿ ದಿನಗಳು ಇಟ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಇದಾದರೆ ಜಾಸ್ತಿ ಇಟ್ಕೊಳ್ಬಹುದು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವೊಂದು, ನಿಮ್ಮ ಯಜಮಾನರಂದರೂ ಸಹ ಕೈಗೆ ಹಾಕ್ಕೋಬಹುದು. ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಎಷ್ಟು ಸಂಕಲ್ಪ ಬೇಕು, ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ. ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮ, ಅಘೋರಾಸ್ತ್ರ ಹೋಮ, ತಾಪಸಮನ್ಯು ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ. ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯು ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡಿಕೊಳ್ಳೋದು. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ, ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಹಾಕೊಳ್ಳೋದಿದೆಯಲ್ಲ, ಅದು ಬಹಳ ಪವರ್ಫುಲ್. ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ, ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ನಾವು ತಾಪಸಮನ್ಯು ಹೋಮ ಮಾಡೋದಿಲ್ಲ. ಅದರಿಂದ ಬಹಳ ವಿಶೇಷವಾದ ಪರ್ವಗಳು ಆ ಟೈಮಲ್ಲಿ, ಅವತ್ತಿನ ದಿವಸವೇ 4ನೇ ತಾರೀಕು ಅಮಾವಾಸ್ಯೆ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು. ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ, ಗಂಡ ಹೆಂಡತಿ ಜಗಳ ಜಾಸ್ತಿಯಾಗಿ ಎಷ್ಟೋ ಜನ ಇವತ್ತಿನ ದಿವಸ ಪಾಪ ಅವತ್ತಿನ ದಿವಸ 4ನೇ ತಾರೀಕು ಆ ಪೂಜೆಯನ್ನೂ ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಹಲವಾರು ಜನಕ್ಕೆ. ಆಯ್ತಲ್ವಾ, ಗಂಡ ಹೆಂಡತಿ ಜಗಳ ಅಷ್ಟು ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಅದೆಲ್ಲ ಪರಿಹಾರವಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಯ ದಿವಸ ಸ್ವಯಂವರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲ ಅಂದರೆ ಗುರುಬಲ ಸಿಗುವಂಗಾಗಲಿ, ಅಥವಾ ಆ ಫಲವನ್ನಾರು ಸಿಗಲಿ, ಅಥವಾ ಪಂಚಮ ಶನಿ, ಅಷ್ಟಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಶನಿ ಪೀಡೆಗಳಿದ್ರೂ ಪರಿಹಾರವಾಗಲಿ ಅನ್ನುವ ಕಾರಣಕ್ಕೆ ಶನಿ ಶಾಂತಿ, ಗುರು ಶಾಂತಿ, ನವಗ್ರಹ ಶಾಂತಿ, ಸ್ವಯಂವರ ಪಾರ್ವತಿ ಹೋಮ, ತಾಪಸಮನ್ಯು ಹೋಮ, ಅಘೋರಾಸ್ತ್ರ ಹೋಮ,
ಮಹಾಪ್ರತ್ಯಂಗಿರಾ ಹೋಮ. ಇಷ್ಟು ವಿಶೇಷವಾದಂತಹ 5 ವಿಶೇಷವಾದ ಹೋಮಗಳನ್ನು ಮಾಡಿ 5 ವಿಶೇಷವಾದ ರತ್ನಗಳನ್ನು ಅಭಿಮಂತ್ರಣೆ ಮಾಡಿ ಆ ಹೋಮಗಳಲ್ಲಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರಿಗೂ ಸಹ ಮಾತೆಯರಲ್ಲಿ ವಿನಂತಿ, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ. ನಿಮ್ಮ ಯಜಮಾನರ ಹೆಸರಲ್ಲಿ ಮಾಡಿಸ್ಬೇಕು ಅಂದರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ, ನಕ್ಷತ್ರ, ರಾಶಿ, ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಕೊಂಬಿಡಿ. ಅವತ್ತಿನ ದಿವಸ ಬೆಳಗ್ಗೆ 6 ಗಂಟೆಯಿಂದಲೇ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ. ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದ 6:45 ಶುರು ಮಾಡಿ ಅಂಥೇಳಿ ನಾವು 6 ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು. ಸೊ ನೀವು ಲೈವಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ. ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರುಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರತಕ್ಕಂಥ ನಿಮ್ಮ ಎಲ್ಲ ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ, ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ, ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನು. ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗಲಿ. ಅವಿವಾಹಿತ ಸ್ತ್ರೀಯರಿದ್ದರೆ ವಿವಾಹ ಸಿದ್ಧಿ ಆಗಲಿಕ್ಕೂ ಸಹ ತುಂಬ ಅನುಕೂಲವಾಗ್ತದೆ. ಯಾರ್ದಾರು ಯಜಮಾನರು ಹುಷಾರಿಲ್ಲ ಅಂದರೂ ಸಹ ಅವ್ರಿಗೆ ಯಜಮಾನರಿಗೆ ಹುಷಾರಾಗ್ಲಿಕ್ಕೆ ಕೂಡ ಜ್ಯೋತಿರ್ಭೀಮೇಶ್ವರ ವ್ರತ ತುಂಬ ಪವರ್ಫುಲ್ಲು. ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರೋವಂಥದ್ದು. ಅದಲ್ಲದಿದ್ದರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಕೊಂಡ್ರೂ ಆಗುತ್ತೆ. ಯಾವುದಾಗುತ್ತೋ ಅದು ಮಾಡಲಿ, ಯಾವುದೇ ಒತ್ತಾಯ ಇಲ್ಲ, ಆಯಿತಾ. ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.